ಕನಕಪುರ ಇಂದು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಕೆಬಿ ಸಿದ್ದರಾಜು ನೇತೃತ್ವದಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಿಕಾ ರಂಗದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಪತ್ರಕರ್ತರನ್ನು ಸನ್ಮಾನಿಸಲಾಯಿತು. ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಮುನೇಶ್ವರನದೊಡ್ಡಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಪತ್ರಕರ್ತರಿಗೆ ಸನ್ಮಾನ ಮಾಡಲಾಯಿತು. ಪ್ರತಿ ವರ್ಷ ಜುಲೈ 1ರಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಕನ್ನಡ ಭಾಷೆಯಲ್ಲಿ ಪ್ರಥಮವಾಗಿ 1843ರಲ್ಲಿ ಜುಲೈ 1ರಂದು ಮಂಗಳೂರು ರೆವರೆಂಡ್ ಹರ್ಮನ್ ಮೋಂಗ್ಲಿ ಎಂಬುವರು ಮಂಗಳೂರು ಸಮಾಚಾರ ಎಂಬ ಪಾಕ್ಷಿಕ ಪತ್ರಿಕೆಯನ್ನು ಹೊರತಂದರು. ಅಂದಿನಿಂದ ಇಂದಿನವರೆಗೆ ಪತ್ರಿಕಾ ರಂಗದಲ್ಲಿ ಪತ್ರಕರ್ತರು ಪ್ರತಿದಿನ ಸವಾಲಿನ ಹಾದಿಯಲ್ಲಿ ಕೆಲಸ ಮಾಡುತ್ತಾ ಬರುತ್ತಿದ್ದಾರೆ. ಇಂತಹ ಪತ್ರಕರ್ತರ ಶ್ರಮವನ್ನು ಗುರುತಿಸಿ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾದ ಕೆಬಿ ಸಿದ್ದರಾಜು ಮತ್ತು ಅವರ ತಂಡವು ಪತ್ರಕರ್ತರಾದ ಕಬ್ಬಾಳಯ್ಯ, ಉಮಾಶಂಕರ್, ಗಿರೀಶ್, ವೆಂಕಟೇಶ್ ಅವರನ್ನು ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ರೋಟೇರಿಯನ್ ಭಾನುಪ್ರಕಾಶ್, ಪತ್ರಕರ್ತರು ಸಮಾಜಕ್ಕೆ ಪ್ರತಿದಿನವೂ ಸಹ ಪ್ರಪಂಚದ ಆಗುಹೋಗುಗಳ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ನೀಡುತ್ತಾ ಬಂದಿದ್ದಾರೆ. ಇವರ ಶ್ರಮ ನಿಜಕ್ಕೂ ಸವಾಲಾಗಿದೆ ಎಂದರು. ನೂತನ ಅಧ್ಯಕ್ಷರಾದ ಕೆಬಿ ಸಿದ್ದರಾಜುರವರು ಮಾತನಾಡಿ, ಸ್ಥಳೀಯವಾಗಿ ಮಾತ್ರವಲ್ಲದೆ ರಾಜ್ಯ, ಅಂತಾರಾಜ್ಯದ, ದೇಶ ವಿದೇಶಗಳ ಸುದ್ದಿ ಮಾಹಿತಿಯನ್ನು ನೀಡುತ್ತಾ ಜನಸಾಮಾನ್ಯರ ಜ್ಞಾನಮಟ್ಟವನ್ನು ಹೆಚ್ಚಿಸುವಲ್ಲಿ ಪತ್ರಕರ್ತರ ಪಾತ್ರ ಗಣನೀಯವಾದುದು ಎಂದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸಿದ್ದರಾಜು, ಮಧುಸೂದನ್, ವಸಂತಕುಮಾರ್, ದೇಸಾಯಿ, ಕಾಂತರಾಜು, ಮುನಿಲಿಂಗಯ್ಯ, ಶಿವಬಸವೇಗೌಡ, ರುದ್ರೇಗೌಡ, ಶಿಕ್ಷಕರಾದ ಶ್ರೀನಿವಾಸ್ ಮೊದಲಾದವರು ಉಪಸ್ಥಿತರಿದ್ದರು. ವಿಶೇಷವಾಗಿ ಒಂದು ಚಿಕ್ಕ ಮಕ್ಕಳ ಜೊತೆ ಏನ್ ಮಾಡಿದ್ರು ಬಹಳ ಚೆನ್ನಾಗಿರುತ್ತೆ. ಕಬ್ಬಾಳಯ್ಯನವರು ಮತ್ತು ಉಮಾಶಂಕರ್ಗೆ ಬಹಳ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಸರ್. ಈ ವೃತ್ತಿಯಲ್ಲೂ ಸಹ ಎಲ್ಲರ ತಪ್ಪುಗಳನ್ನು ತಿದ್ದುವಂಥ ಅವಕಾಶಗಳಿರ್ತವೆ. ಒಳ್ಳೆಯದನ್ನು ಕೆಟ್ಟದ್ದನ್ನು ಎಲ್ಲವನ್ನು ಖಂಡಿಸುವಂಥ ಹಕ್ಕುಗಳು ಇರ್ತವೆ ನಿಮಗೆ. ಅದೆಲ್ಲವೂ ಸಹ ನಿಮಗೆ ನೆರವೇರಲಿ ಸರ್, ಒಳ್ಳೆಯದಾಗಲಿ. ಇದಕ್ಕಿಂತ ಹೆಚ್ಚಿನದಾಗಿ ಎಲ್ಲರೂ ಸ್ನೇಹಿತರು. ಸೊ ಈ ಪತ್ರಕರ್ತರಿಗೆ ಬಹಳ ವಿಶೇಷವಾದಂತಹ ಒಂದು ಸ್ಥಾನಮಾನಗಳು ಇದ್ದಾವೆ, ಈ ಜಗತ್ತಿನಾದ್ಯಂತ ಇದೆ. ಅವರು ಯಾರನ್ನು ಬೇಕಾದ್ರೂ ಹೆಂಗೆ ಬೇಕಾದ್ರೂ ತಪ್ಪನ್ನು ತಿದ್ದಿ ನಡೆಸುವಂಥ ಶಕ್ತಿ ಇರುವಂಥದ್ದು. ಮತ್ತೆ ಆದಷ್ಟು ಬೇಗ ಏನೇ ಒಳ್ಳೇದು ಕೆಟ್ಟದ್ದು ಏನೇ ನಡೆದ್ರೂ ಒಂದು ಮಾಹಿತಿಯನ್ನು ತಲುಪಿಸುವಂಥ ಕೆಲಸ ಅವ್ರ ಮುಖೇನೇ ಇವತ್ತು ಇಡೀ ಜಗತ್ತಿನಾದ್ಯಂತ ಆಗ್ತಾ ಇರೋದು. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಸರ್. ನಿಮ್ಮಿಬ್ಬರಿಗೂ ಮಾಡಿರ್ಬೋದು, ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಳ್ಳೇದಾಗಲಿ. ಆಯ್ತು ನಿಮ್ದು ಸನ್ಮಾನ ಮಾಡ್ತಾ ರೋಟರಿ ಸಂಸ್ಥೆಯವರು ಪ್ರೀತಿ ಮಾಡ್ತಾ ಇದ್ದಾರೆ. ಇಲ್ಲ ಬಾಟಕ್ಕೆ ಬ್ಯಾಗ್ ಎಲ್ಲ ಹಾಕೊಂಡ್ ಬಂದಿದ್ದಲ್ಲ ಸನ್ಮಾನ ಮಾಡ್ತಾ ಸ್ವಲ್ಪ ಹಂಗೆ ನಿಂತ್ಕೊಂಡು ಈ ಕಡೆ ಬಂದು ಒಳ್ಳೆಯದನ್ನ ಮಾಡಿ ಚೆನ್ನಾಗಾಗುತ್ತೆ. ಮಾಹಿತಿಗಳನ್ನು ಬಂದ್ರೆ ಕನಕಪುರ ಇಂದು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಕೆಬಿ ಸಿದ್ದರಾಜು ನೇತೃತ್ವದಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಿಕಾ ರಂಗದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಪತ್ರಕರ್ತರನ್ನು ಸನ್ಮಾನಿಸಲಾಯಿತು. ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಮುನೇಶ್ವರನದೊಡ್ಡಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಪತ್ರಕರ್ತರಿಗೆ ಸನ್ಮಾನ ಮಾಡಲಾಯಿತು. ಪ್ರತಿ ವರ್ಷ ಜುಲೈ 1ರಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಕನ್ನಡ ಭಾಷೆಯಲ್ಲಿ ಪ್ರಥಮವಾಗಿ 1843ರಲ್ಲಿ ಜುಲೈ 1ರಂದು ಮಂಗಳೂರು ರೆವರೆಂಡ್ ಹರ್ಮನ್ ಮೋಂಗ್ಲಿ ಎಂಬುವರು ಮಂಗಳೂರು ಸಮಾಚಾರ ಎಂಬ ಪಾಕ್ಷಿಕ ಪತ್ರಿಕೆಯನ್ನು ಹೊರತಂದರು. ಅಂದಿನಿಂದ ಇಂದಿನವರೆಗೆ ಪತ್ರಿಕಾ ರಂಗದಲ್ಲಿ ಪತ್ರಕರ್ತರು ಪ್ರತಿದಿನ ಸವಾಲಿನ ಹಾದಿಯಲ್ಲಿ ಕೆಲಸ ಮಾಡುತ್ತಾ ಬರುತ್ತಿದ್ದಾರೆ. ಇಂತಹ ಪತ್ರಕರ್ತರ ಶ್ರಮವನ್ನು ಗುರುತಿಸಿ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾದ ಕೆಬಿ ಸಿದ್ದರಾಜು ಮತ್ತು ಅವರ ತಂಡವು ಪತ್ರಕರ್ತರಾದ ಕಬ್ಬಾಳಯ್ಯ, ಉಮಾಶಂಕರ್, ಗಿರೀಶ್, ವೆಂಕಟೇಶ್ ಅವರನ್ನು ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ರೋಟೇರಿಯನ್ ಭಾನುಪ್ರಕಾಶ್, ಪತ್ರಕರ್ತರು ಸಮಾಜಕ್ಕೆ ಪ್ರತಿದಿನವೂ ಸಹ ಪ್ರಪಂಚದ ಆಗುಹೋಗುಗಳ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ನೀಡುತ್ತಾ ಬಂದಿದ್ದಾರೆ. ಇವರ ಶ್ರಮ ನಿಜಕ್ಕೂ ಸವಾಲಾಗಿದೆ ಎಂದರು. ನೂತನ ಅಧ್ಯಕ್ಷರಾದ ಕೆಬಿ ಸಿದ್ದರಾಜುರವರು ಮಾತನಾಡಿ, ಸ್ಥಳೀಯವಾಗಿ ಮಾತ್ರವಲ್ಲದೆ ರಾಜ್ಯ, ಅಂತಾರಾಜ್ಯದ,
ದೇಶ ವಿದೇಶಗಳ ಸುದ್ದಿ ಮಾಹಿತಿಯನ್ನು ನೀಡುತ್ತಾ ಜನಸಾಮಾನ್ಯರ ಜ್ಞಾನಮಟ್ಟವನ್ನು ಹೆಚ್ಚಿಸುವಲ್ಲಿ ಪತ್ರಕರ್ತರ ಪಾತ್ರ ಗಣನೀಯವಾದುದು ಎಂದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸಿದ್ದರಾಜು, ಮಧುಸೂದನ್, ವಸಂತಕುಮಾರ್, ದೇಸಾಯಿ, ಕಾಂತರಾಜು, ಮುನಿಲಿಂಗಯ್ಯ, ಶಿವಬಸವೇಗೌಡ, ರುದ್ರೇಗೌಡ, ಶಿಕ್ಷಕರಾದ ಶ್ರೀನಿವಾಸ್ ಮೊದಲಾದವರು ಉಪಸ್ಥಿತರಿದ್ದರು. ವಿಶೇಷವಾಗಿ ಒಂದು ಚಿಕ್ಕ ಮಕ್ಕಳ ಜೊತೆ ಏನ್ ಮಾಡಿದ್ರು ಬಹಳ ಚೆನ್ನಾಗಿರುತ್ತೆ. ಕಬ್ಬಳೇನವರು ಮತ್ತೆ ಉಮಾಶಂಕರ್ಗೆ ಬಹಳ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಸರ್. ಈ ವೃತ್ತಿಯಲ್ಲೂ ಸಹ ಎಲ್ಲರ ತಪ್ಪುಗಳನ್ನು ತಿದ್ದುವಂಥ ಅವಕಾಶಗಳಿರ್ತವೆ. ಒಳ್ಳೆಯದನ್ನು ಕೆಟ್ಟದ್ದನ್ನು ಎಲ್ಲವನ್ನು ಖಂಡಿಸುವಂಥ ಹಕ್ಕುಗಳು ಇರ್ತವೆ ನಿಮಗೆ. ಅದೆಲ್ಲವೂ ಸಹ ನಿಮಗೆ ನೆರವೇರಲಿ ಸರ್, ಒಳ್ಳೆಯದಾಗಲಿ. ಇದಕ್ಕಿಂತ ಹೆಚ್ಚಿನದಾಗಿ ಎಲ್ಲರೂ ಸ್ನೇಹಿತರು. ಸೊ ಈ ಪತ್ರಕರ್ತರಿಗೆ ಬಹಳ ವಿಶೇಷವಾದಂತಹ ಒಂದು ಸ್ಥಾನಮಾನಗಳು ಇದಾವೆ, ಈ ಜಗತ್ತಿನಾದ್ಯಂತ ಇದೆ. ಅವರು ಯಾರನ್ನು ಬೇಕಾದ್ರೂ ಹೆಂಗೆ ಬೇಕಾದ್ರೂ ತಪ್ಪನ್ನ ತಿದ್ದಿ ನಡೆಸುವಂಥ ಶಕ್ತಿ ಇರುವಂಥದ್ದು. ಮತ್ತೆ ಆದಷ್ಟು ಬೇಗ ಏನೇ ಒಳ್ಳೇದು ಕೆಟ್ಟದ್ದು ಏನೇ ನಡೆದ್ರೂ ಒಂದು ಮಾಹಿತಿಯನ್ನು ತಲುಪಿಸುವಂಥ ಕೆಲಸ ಅವ್ರ ಮುಖೇನೇ ಇವತ್ತು ಇಡೀ ಜಗತ್ತಿನಾದ್ಯಂತ ಆಗ್ತಾ ಇರೋದು. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಸರ್. ನಿಮ್ಮಿಬ್ಬರಿಗೂ ಮಾಡಿರ್ಬೋದು, ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಳ್ಳೇದಾಗಲಿ. ಆಯ್ತಲ್ಲ ನಿಮ್ದು? ಸನ್ಮಾನ ಮಾಡ್ತಾ ಇರೋದಾ? ಎಲ್ಲ ಬಾಟ್ ಎತ್ಕೊಂಡು ಬ್ಯಾಗಲ್ಲಿ ಹಾಕೊಂಡ್ ಬಂದಿದ್ದೆಲ್ಲ ಅದಕ್ಕೆ ಸನ್ಮಾನ ಮಾಡ್ತಾರೆ. ಸ್ವಲ್ಪ ಹಂಗೆ ನಿಂತ್ಕೊಂಡು ಈ ಕಡೆ ಬಂದು ಒಳ್ಳೆಯದನ್ನ ಮಾಡಿ ಚೆನ್ನಾಗಾಗುತ್ತೆ. ಅದಕ್ಕೆ ಮಾಹಿತಿಗಳನ್ನು ಆಯಿತು ಬಂದ್ರೆ